ಈತ ನಡುವೆ ಕೂಡ ಒಂದು ಸ್ಟ್ರೈಕ್ ನಲ್ಲಿ 7ರಲ್ಲಿ ಗುರುತಿಸಿಕೊಳ್ತಾರೆ ಆಟಗಾರ ಭರತ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ರೆ ನಾಲ್ಕು ವಿಭಾಗದಲ್ಲಿ ಕೂಡ ದರ್ಶನ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಕಳೆದ ಪಂದ್ಯ ಕೊಟ್ಟ ಕತ್ತಿನ ಕಟ್ಲಾಸ್ ಬಲದ ಇನ್ನಿಂಗ್ಸ್ ಅನ್ನು ಕಟ್ಟಿದಂತ ಆಟಗಾರ ದರ್ಶನ್ ಬೆರೆಸಿನ 4 ಷಟ್ಕದ ವಿಕೆಟ್ ಪಂದ್ಯ ಕೊಟ್ಟಿಗೆ ಆಧಾರ ಎಂಬಂತ ಈತನಿಗೆ ಹಿರಿಯನ್ನು ಫೇಸ್ ಮಾಡುವ ಪರಿಸ್ಥಿತಿ ಕೂಡ ಆಗ್ತಾ ಇದೆ. ಮೂಲಕ ತನಕಂತ ಪ್ರತಿವಾರ ತಗತವಾಗಿ ಬಿದ್ದು ಈ ನಡುವೆ ಬೀಸೋದ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಕೊಂತ ಮಟ್ಟಿಗೆ ಸ್ವೀಪ್ ಶಾಟ್ ದಾಖಲೆ ಪಡೆದುಕೊಳ್ತಾ ಇದೆ. ಕೊಂತ ಮಟ್ಟಿಗೆ ಯಾವುದೇ ರೀತಿ ಬೋಟಿಗೆ ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಕೂಡ 2 ಸಿದ್ದೀಕ್ರ ಕೈ ಮುಕ್ತಾ ಇರೋ ಚೆಂಡು ತನ್ನ ಮೂಲಕವಾಗಿ ಯಾವುದೇ ರೀತಿ ಓಟಗಳು ದಾಖಲಾಗ್ತಾ ಇಲ್ಲ. ಈ ನಡುವೆ ಕ್ಷಣ ಕಾಲ ಬೀಸುವಂತ ಪ್ರಯತ್ನಗಳು ಇನ್ಸೈಡ್ ಕ್ಲೀನ್ ಬೋಲ್ಡ್ ತನ್ನ ಮೂಲಕವಾಗಿ ಬೋಲ್ಡ್ ಕಾಣ್ತಾ ಇದೆ ಕೂಡ. ಈತ ನಡುವೆ ತಂಡದ ಬಿರುಸಿನ ಆಟಗಾರ ಒಮ್ಮಿಗೆ ಅಸ್ತ್ರ ಭರತ್ ಬ್ಯಾಟಿಗೆ ಬದಲಿಯಾನ ತನ್ನ ಮೂಲಕವಾಗಿ ಪ್ರಥಮ ನಷ್ಟವಾಗ್ತಾ ಇದೆ. ಅವರ ಸ್ಥಾನವರ್ತ ಮೇಲೆ ಮತ್ತೊಬ್ಬ ಆಟಗಾರ ಸುನಿಲ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಕೂಡ. ತನಕಂತರ ಪ್ರಥಮ ಚೆಂಡಿಗಾಗಿ ಸುನಿಲ್ ಈ ನಡುವೆ ಅತಿಕ್ರಮ ಸೂಚನೆಗಳು ತನ್ನ ಮೂಲಕವಾಗಿ 4 ಸೀಮಾ ರೇಖೆಯನ್ನು ಸೇರ್ತಾ ಇದೆ. ದಯವಿಟ್ಟು ನಿರ್ಣಾಯಕರ ತೀರ್ಪು ತಮ್ಮ ತೀರ್ಪನ್ನು ತಿಳಿಯಪಡಿಸಬೇಕು. ಲೆಗ್ ಬಾಯ್ಸ್ ಕರೆ ಕೂಡ ವಿಧಾನವನ್ನು ಕಾಣ್ತಾ ಇದೆ. ಯಾವುದೇ ರೀತಿ ಓಟಕ್ಕೆ ಅನುವು ಮಾಡಿ ಕೊಡ್ತಾ ಇಲ್ಲ. ಅದನ್ನು ತನ್ನ ಮೂಲಕವಾಗಿ ಇತರಡೆ ಕೊಚ್ಚ ಮಟ್ಟಿಗೆ ಆಟಗಾರ ಇನ್ನು ಯಾವುದೇ ರೀತಿ ಓಟಕ್ಕೆ ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಕಾರ್ನರ್ ವಿಭಾಗದಲ್ಲಿ ಬೇಗ ಸಿಕ್ಸರ್ ಆ ರೋಡ್ದ ಸೀಮಾ ರೇಖೆಯನ್ನು ತಲುಪ್ತಾ ಇದೆ ಚೆಂಡು. ತನ್ನ ಮೂಲಕವಾಗಿ ತಂಡಕ್ಕೆ ಮತ್ತೊಂದು ಪರಿಚಯ ಆಗ್ತಾರೆ. ತಂಡದ ಗಳಿಕೆ ಕೂಡ 6ರಲ್ಲಿ ಸಾಗಿ ಬರ್ತಾ ಇದೆ. ತಂಡದ ಖಾತೆ ಕೂಡ ಈ ಮೂಲಕವಾಗಿ 6 ಮೂಲಕ ಕಾಣ್ತಾ ಇದೆ. ಇದರ ನಡುವೆ ವಾಟರ್ ಸಪ್ಲೈ ಮುಖ್ಯ ಹುಸ್ತಾದಂತ ಆಟಗಾರ ಶಶಿ ಕ್ಷಣ ಕಾಲ ಬೀಸುವಂತ ಹತ್ತಗಳು ಸಾಗಿ ಬರ್ತಾ ಇದೆ. ಕೊಂಚ ಮಟ್ಟಿಗೆ ಕಾರ್ನರ್ ವಿಭಾಗದಲ್ಲಿ ಉತ್ತಮ ಕ್ಷೇತ್ರಾಂಶ ನಡೆಸಿಕೊಡ್ತಾ ಇದ್ದಾರೆ ಕೂಡ. ಓವರ್ ಲಾಭವನ್ನು ಕೂಡ ಪಡೀತಾ ಇಲ್ಲ. 8 ಓಟಕ್ಕೆ ಸ್ಥಗಿತವನ್ನು ಕಾಣ್ತಾ ಇದ್ದಾರೆ. ಭಾರತೀಯ ಸ್ಟ್ರೈಕ್ ನಲ್ಲಿ ಪಡೆದ ನಂಬಿಕೆಯ ಅಸ್ತ್ರ ದರ್ಶನ್ ಕಾಣ ಸಿಗ್ತಾ ಇದ್ದಾರೆ ಕೂಡ. ವಿನು ಟು ದರ್ಶನ್ ಅಂತಿಮ 1 ಚೆಂಡು ಬಾಕಿ ಬೀಳುತ್ತಾ ಇದೆ. ಈ ನಡುವೆ ಬೇರೆ ಸೇರಿದ ತನ್ನ ಮೂಲಕವಾಗಿ ಆ ರೋಡವನ್ನು ಕ್ರಮಿಸ್ತಾ ಇದೆ. ತನ್ನ ಮೂಲಕವಾಗಿ ನೆನೆದವರ ಮನದಲ್ಲಿ ದರ್ಶನ್ ಕಾಣ ಸಿಗ್ತಾ ಇದ್ದಾನೆ. ತನ್ನ ಮೂಲಕವಾಗಿ ಕಳೆದ ಪಂದ್ಯಕೂಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಪಾತ್ರವನ್ನು ಎಲ್ಲ ತೋರ್ಪಡಿಸಿತ್ತು. ಪಂದ್ಯ ಸೋತ ನಂತರವಾಗಿ ಕೂಡ ತನ್ನ ನೈಜ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ದರ್ಶನ್. ತನ್ನ ಮೂಲಕವಾಗಿ ಫೈನಲ್ ಹಾದಿಗೆ ತಲುಪುವಂತ ಎಲ್ಲ ಲಕ್ಷಣ ತೋರ್ಪಡಿಸ್ತಾ ಇದೆ. ಈ ನಡುವೆ ದೊಡ್ಡ ಕನಸನ್ನು ಕಟ್ಟು ಬಂದಂತ ಆಟಗಾರ ದರ್ಶನ್ ತನ್ನ ಮೂಲಕವಾಗಿ ತನ್ನ ತಂಡಕ್ಕೆ ಆಭಾರಿ ಆಗ್ತಾ ಇದ್ದಾನೆ. ಪ್ರಥಮ ಮುಕ್ತ ಗಳಿಕೆ ಮಾತ್ರ 12 ಇಫೆಕ್ಟ್ 13. ಈ ನಡುವೆ ನೆಟ್ಟ ನೇರ ಹೊಡೆತಗಳು ದಾಖಲಾತಿಯನ್ನು ಕಾಣ್ತಾರೆ. ತನ್ನ ಮೂಲಕವಾಗಿ ರಾಜೇಶ್ವರ ಭದ್ರ ಮೊಗಸೆಯನ್ನು ಸೇರ್ತಾ ಇದೆ. ತನ್ನ ಮೂಲಕವಾಗಿ ಕಳೆದ ಪಂದ್ಯಕೂಟ ಹಾಗೂ ಇಂದಿನ ಈ ಪಂದ್ಯಕೂಟದಲ್ಲಿ
ಎರಡು ಪಂದ್ಯಕೂಟದಲ್ಲಿ ಕೂಡ ತನ್ನ ಕತ್ತಿನ ಪ್ರಥಮ ಚೆಂಡಲ್ಲಿ ವಿಕೆಟ್ ಅನ್ನು ಪಡೆದಂತ ಅನುಭವಕ್ಕೆ ಪಾತ್ರರಾಗ್ತಾ ಇದ್ದಾರೆ ವಿಜಯೇಂದ್ರ. ತನ್ನ ಮೂಲಕವಾಗಿ ತನ್ನ ಕಂತಿನ ಪ್ರಥಮ ಚೆಂಡು ಹುದ್ದೆಯ ಆಘಾತವೇ ಕಾಣ್ತಾ ಇದೆ. ತನ್ನ ಮೂಲಕವಾಗಿ ತಂಡ ಎರಡನ್ನು ಕೊಂಡು ಕೆಲಸ ಬೀಳ್ತಾ ಇದ್ದಾರೆ. ತಾರವರ್ಧನ ಮತ್ತೋರ್ವ ಆಟಗಾರ ಗೌತಮ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ ಕೂಡ. ಈ ನಡುವೆ ಕ್ಷಣಕಾಲ ಬೀಸುವ ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಕ್ರಿಕೆಟ್ ಎಂಬೊಂದು ಆಟ ಕನ್ನಡಿ ಇದ್ದಂತೆ ಆಡಿದ ಆಟ ರಿಫ್ಲೆಕ್ಷನ್ ಕಾಣ್ತಾ ಇದೆ ಕೂಡ. ಈ ನಡುವೆ ವಿಜಯೇಂದ್ರ ಕಳೆದ ಪಂದ್ಯಕೂಟದಲ್ಲಿ ಮಾಡಿದಂತ ಮ್ಯಾಜಿಕ್ ಅನ್ನು ಮಾಡಲು ಬರ್ತಾ ಇದ್ದಾರೆ ಕೂಡ. ಕಳೆದ ಪಂದ್ಯಕೂಟದಲ್ಲಿ ಕೂಡ ಪ್ರಥಮ ಎರಡು ಚೆಂಡು ಹುದ್ದರಾಗಿ ಪರಿಣಮಿಸಿಕೊಂಡಿತ್ತು. ಈ ನಡುವೆ ಕೂಡ ಬ್ಯಾಕ್ ಟು ಬ್ಯಾಕ್ ಹುದ್ದರಿ ಪಡಿತಾ ಇದ್ದಾರೆ ಕೂಡ. ಅವರ ಸ್ಥಾನವರ್ತದಲ್ಲಿ ಮತ್ತೋರ್ವ ಆಟಗಾರ ಅಭೀಮ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ನಡುವೆ ಕೂಡ ಅವನ ಹ್ಯಾಟ್ರಿಕ್ ನಲ್ಲಿ ವಿಜಯೇಂದ್ರ. ಒಂದಿನ ಸ್ಟ್ರೈಕ್ ನಲ್ಲಿ ಅಭೀಮ್, ಬೌಲಿಂಗ್ ವಿಭಾಗದಲ್ಲಿ ಕೂಡ ವಿಜಯೇಂದ್ರ. ಅವನ ಹ್ಯಾಟ್ರಿಕ್ ನಲ್ಲಿ ಇರ್ತಕ್ಕಂಥ ಎಸೆತಗಾರ ಕೂಡ. ನಡುವೆ ಇಬ್ಬರು ಆವರಿಸಿಕೊಂಡು ಬೀಸುವ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ 4 ಹೊಡೆದ ಸೀಮಾ ರೇಖೆ. ತನ್ನ ಮೂಲಕವಾಗಿ ಕಳೆದ ಪಂದ್ಯಕೂಟದಲ್ಲಿ ಕೂಡ ಪ್ರಥಮ ಎರಡು ಚೆಂಡು ಹೊಡ್ಡರು, ನಂತರವಾಗಿ ಸಿಕ್ಸರ್, ನಂತರವಾಗಿ ಡಾಟ್ ಡಾಟ್. ಈ ಪಂದ್ಯಕೂಟದಲ್ಲಿ ಕೂಡ ಪ್ರಥಮ ಎರಡು ಚೆಂಡು ಹೊಡ್ಡರು, ನಂತರವಾಗಿ 4 ಹೊಡೆದ ಸೀಮಾ ರೇಖೆಗೆ ಚೆಂಡು. ಹುದ್ದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಕ್ಷಣ ಕಾಲ ಬೀಸುವಂತ ಹತ್ತದಲ್ಲಿ ಡಾಟ್ ಅನ್ನು ಮನೆ ಕಾಣ್ತಾ ಇದೆ ನಬೀನ್. ತನ್ನ ಮೂಲಕವಾಗಿ ಯಾವುದೇ ರೀತಿ ಓಟಕನ್ನು ಮಾಡಿಕೊಡ್ತಾ ಇಲ್ಲ. ಈತ ನಡುವೆ ಮ್ಯಾಥಮೆಟಿಕ್ಸ್ ತಜ್ಞ ಈ ಭಾಗದಲ್ಲಿ ಗುರುತಿಸಿಕೊಂಡಂತ ಮ್ಯಾನ್ಯುವಲ್ ಸ್ಕೋರರ್ ಚನ್ನುಭಾಯ್ ಅಲಿಯಾಸ್ ಜಾನಿ ಅವರ ಕೈ ಮುಟ್ತಾ ಇದೆ ಚೆಂಡು. ಈ ನಡುವೆ ಯಾರ್ಕ್ ಲೈನ್ ಮಾದರಿ ಚೆಂಡು ಕೂಡ ಯಾವುದೇ ರೀತಿ ಓಟಕನ್ನು ಮಾಡಿಕೊಡ್ತಾ ಇಲ್ಲ ವಿಜಯೇಂದ್ರ. ತನ್ನ ಮೂಲಕವಾಗಿ ಕಾಲಾಂತರದಲ್ಲಿ ಪಾಸ್ ಆಗ್ತಾ ಇದೆ ಕೂಡ. ಡಾಟೆಡ್ ಡೆಲಿವರಿ ಯಾವುದೇ ರೀತಿ ಓಟಕನ್ನು ಮಾಡಿಕೊಡ್ತಾ ಇಲ್ಲ. ತನ್ನದು ಗಳಿಕೆ ಮಾತ್ರ 17 ಕ್ಷಣ ಕಾಲ ಬೇಯಿಸುವ ದತ್ತಗಳು ಸಾಗಿ ಬರ್ತಾ ಇದೆ. ತನ್ನ ಮೂಲಕವಾಗಿ ಡಾಟ್ ಅನ್ನು ಮನಗಾಣ್ತಾ ಇದ್ದಾನೆ ಅಭಿನ್. ಯಾವುದೇ ರೀತಿ ಬಲಿಷ್ಠ ಹಿಡಿದ ಮಾಡಿಕೊಡ್ತಾ ಇಲ್ಲ ವಿಜಯೇಂದ್ರ. ಈ ನಡುವೆ ತಂಡದ ಗಳಿಕೆ ಕೂಡ 17ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ತನ್ನ ಕಂಚಿನ ಪ್ರಥಮ ಹಾಗೂ ಪಂದ್ಯಕೂಟದ ತೃತೀಯ ವರ್ಗಾಗಿ ರಾಜೇಶ್ ಪೂಜಾರಿಯನ್ನು ಖರೀದಿಸುವ ಪ್ರಯತ್ನಗಳು ಸಾಗಿ ಬರ್ತಾ ಇದೆ ಕೂಡ. ತನ್ನ ಸಂಖ್ಯೆ 5ರಲ್ಲಿ ಗುರುತಿಸಿಕೊಳ್ತಾ ಆಟಗಾರ ರಾಜೇಶ್ ಬೌಲಿಂಗ್ ದಾಳಿಯಲ್ಲಿ ಕಾರಣ ಸಿಗ್ತಾ ಇದ್ರೆ, ಬ್ಯಾಟಿಂಗ್ ನನ್ನ ರಾಕ್ಷಸ ದರ್ಶನ್ ಸ್ಟ್ರೈಕ್ ನಲ್ಲಿ ಕಾರಣ ಸಿಗ್ತಾ ಇದ್ದಾನೆ. ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ದಾಂಡು ಗಳಿಸುವ ಮುನ್ನ ಪಹಿಲ ಹಾದಿಗೆ ಸಾಗ್ತಾ ಇರೋ ದರ್ಶನ್ ತನ್ನ ಮೂಲಕವಾಗಿ ತನ್ನ ಕಂಚಿನ ಪ್ರಥಮ ಚೆಂಡಲ್ಲಿ ಹುದ್ದನ್ನು ಪಡೆಯಲು ಸಫಲತೆಯನ್ನು ಕಾಣ್ತಾ ಇದ್ದಾರೆ ರಾಜೇಶ್. ಇತ್ತ ನಡುವೆ ನಿರಾಯಾಸದ ಗತಿ ಕೂಡ ಬದಲಾಗ್ತಾ ಇದೆ. ತನ್ನ ಮೂಲಕವಾಗಿ ತನ್ನ ಕಂಚಿನ ಪ್ರಥಮ ಚೆಂಡು ಹುದ್ದರ ಶ್ರಮನ ಕಾಣ್ತಾ ಇದೆ ಕೂಡ. ಆ ಬಳಿಕವಾಗಿ ಹೊಸ ದಾಂಡುಗಳ ಪರಿಚಯ ಮಾಡಿಕೊಡ್ತಾ ಇದೆ.
ಈತ ನಡುವೆ ಕೂಡ ದಾಟುಗಾರಿಕೆಗಾಗಿ ಪ್ರಶಾಂತ ಧಾವಿಸಿ ಬರ್ತಾ ಇದ್ದಾನೆ. ತನ್ನ ಕಂಚಿನ ಪ್ರಥಮ ಎಸೆತಕ್ಕಾಗಿ ತನ್ನ ಕಂಚಿನ ದ್ವಿತೀಯ ಎಸೆತಕ್ಕಾಗಿ ರಾಜೇಶ್. ಈ ನಡುವೆ ತನ್ನ ಮೂಲಕವಾಗಿ ಮಾದರಿ ಡೆಲಿವರಿ ಕೂಡ ಸುಖಿಯಸಿತವಾಗಿ ಪರಿಣಮಿಸಿಕೊಳ್ತಾ ಇದೆ. ಕೊಂಚ ಮಟ್ಟಿಗೆ ಬೌಲಿಂಗ್ ಕಂಟ್ರೋಲ್ ಮೇಲೆ ನಿಗಾ ವಹಿಸಿದ ತಂಡ ಅದು ಸಿರಿ ಕ್ರಿಕೆಟರ್ಸ್. ಏಕಮಾತ್ರ ಸುವರ್ಣ ಕಂಡಿರ್ತಕ್ಕಂಥ ತಂಡ ಕೂಡ. ಈತ ನಡುವೆ ಇತರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಶಾಮನ ಕೈ ಮುಟ್ತಾ ಇದೆ. ಏಕಮಾತ್ರ ಓಡಿದ ಪೂರೈಕೆ ಬಳಿಕವಾಗಿ ತಂಡದ ಗಳಿಕೆ 18ಕ್ಕೆ ತಲುಪ್ತಾ ಇದೆ. 18 ಅಂದು ಡಿಸೆಂಬರ್ 18 ತನ್ನ ತಂದೆಯ ಸಾವಿನ ನಂತರವಾಗಿ ಕೂಡ ರಣಜಿ ಕ್ರಿಕೆಟ್ ಪಂದ್ಯಕೂಟಕ್ಕೆ ತೆರಳಿದಂತ ವಿರಾಟ್ ಕೊಹ್ಲಿಗೆ ಅಂದ್ರೆ ನಿರ್ಮಾಣದಲ್ಲಿ ಅದೇ ಸಂಖ್ಯೆ ಕೂಡ 18. ಕ್ಷಣ ಕಾಲ ಬೀಸುವಂತ ಹತ್ತಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಅವುಗಳು ಓಡಿದ ಪೂರೈಕೆಯನ್ನು ಕಾಡುವಲ್ಲಿ ಸಫಲತೆ ಸಾಗಿ ಬರ್ತಾ ಇದೆ. ತಂಡದ ಗಳಿಕೆ ಕೂಡ ಒಟ್ಟಾರೆ 20ಕ್ಕೆ ತಲುಪ್ತಾ ಇದೆ. ಇನ್ನು ರಾಜೇಶ್ವರ ವಿರುದ್ಧ ಫೇಸ್ ಮಾಡಿದಂತ ಪ್ರಥಮ ಚೆಂಡು ಅವಳಿ ಓಟಗಳಿಗೆ ಪೂರೈಕೆಯನ್ನು ಸಹ ಕಾಣ್ತಾ ಇದೆ. ಮತ್ತೊಮ್ಮೆ ಅಭಿನ್ನ ಬೇಸುವಂತ ಪ್ರಯತ್ನ ತನ್ನ ಮೂಲಕವಾಗಿ ಆರೋಡ್ದ ಸಿಮಾರಕ್ಕೆ ಸ್ಲಾಟ್ ವಿಭಾಗದಲ್ಲಿ ಬೇಗ ಶರ್ಕ ತನ್ನ ಮೂಲಕವಾಗಿ ತಂಡದ ಗಳಿಕೆ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ತಂಡದ ಗಳಿಕೆ ಮಾತ್ರ 26ಕ್ಕೆ ತಲುಪ್ತಾ ಇದೆ. ಈತ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಮತ್ತೊಂದು ಒಂಟಿ ಓಡಿದ ಸೇರ್ಪಡೆ ಮುಖೇನ ತಂಡದ ಗಳಿಕೆ ಮಾತ್ರ 27. ಈತ ನಡುವೆ ತೃತೀಯ ಓವರ್ ಕೂಡ ಮುಕ್ತಾಯ ಕಾಣ್ತಾ ಇದೆ. ತಂಡದ ಗಳಿಕೆ ಮಾತ್ರ 27. ನಡುವೆ ತನ್ನ ಕಂಚಿನ ಪ್ರಥಮ ಹಾಗೂ ಪಂದ್ಯ ಕೂಡ ಅಂತಿಮ ಅವರ ಪ್ರಗತಿಗಾಗಿ ತೇಜಸ್ವಿಯನ್ನು ಪರಿಚಯಿಸ್ತಾ ಇದೆ. ಈತ ನಡುವೆ ಕೂಡ ಕಳೆದ ಪಂದ್ಯ ಕೂಟದಲ್ಲಿ ಬಲಿಷ್ಠವಾದ 2 ಸಿಕ್ಸರ್ ನಂತರವಾಗಿ ಕಂಬ್ಯಾಕ್ ಹಾದಿ ನೀಡಿದಂತ ಅವರು ಆಟಗಾರ ತೇಜೇಶ್ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ಉತ್ತರ ಯಾವಡಿಸಿದ್ರು ಕೂಡ ಕೊಂಚ ಮಟ್ಟಿಗೆ ಏರ್ಕ್ಲೈನ್ ಮಾದರಿ ಚೆಂಡು ಕಾಲಂತರದಲ್ಲಿ ಪಾರಾಗ್ತಾ ಇದೆ. ಡಾಟ್ ಡೆಲಿವರಿ ಯಾವುದಷ್ಟು ಓಟವನ್ನು ಮಾಡಿಕೊಡ್ತಾ ಇಲ್ಲ ತೇಜೇಶ್. ತನ್ನ ಕಂಚಿನ ದ್ವಿತೀಯ ಚೆಂಡಿಗಾಗಿ ತೇಜೇಶ್ ಅಭಿನ್ನ ಬೀಸುವಂತ ಪ್ರಯತ್ನಗಳು ನೆಟ್ಟ ನೇರ ಹೊಡೆದವರು ದಾಖಲಿಸಲು ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಉತ್ತಮಡಿತ ಕ್ಷೇತ್ರಾಕ್ಷಣೆ ಕೂಡ ಒಂಟಿ ಹೊಡೆದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ನಡುವೆ ಕ್ಷಣಕಾಲ ಸ್ಟ್ರೈಕ್ ನಲ್ಲಿ ಪ್ರಶಾಂತ ಕಾಣ ಸಿಗ್ತಾ ಇದ್ದಾರೆ. ಈ ನಡುವೆ ಕೊಂಚ ಮಟ್ಟಿಗೆ ಯಾರ್ಕ್ಲೈನ್ ಮಾದರಿ ಚೆಂಡು ಕೂಡ ತನ್ನ ಮೂಲಕವಾಗಿ ಅವಳು ಓಡಿದ ಸೇರ್ಪಡೆಯನ್ನು ಕಾಣ್ತಾ ಇದೆ ಕೂಡ. ತನ್ನ ಮೂಲಕವಾಗಿ ತಂಡದ ಗಳಿಕೆ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 30ರಲ್ಲಿ ಸಾಗಿ ಬರ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಉಳಿತಾರೆ. ಅಂತಿಮ 3 ಚೆಂಡು. ಎರಡು ಬೌಲಿಂಗ್ ದಾಳಿಯಲ್ಲಿ ಕೊಂಚ ಮಟ್ಟಿಗೆ ಯಶಸ್ಸನ್ನು ಕಾಣುವ ಆಟಗಾರ ತೇಜೇಶ್. ಬೀಸುವಂತ ಪ್ರಯತ್ನ ಕೊಂಚ ಮಟ್ಟಿಗೆ ಗಾಳಿಯ ಸ್ಪರ್ಶವನ್ನು ಕಾಣುವಂತ ಚೆಂಡು ಕೂಡ ತನ್ನ ಮೂಲಕವಾಗಿ ಸುಲಭ ಸಾಧ್ಯ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಈ ನಂತರದಲ್ಲಿ ಕಾಂಬಿನೇಷನ್ ಮುಖೇನ ಪಾರ್ಟ್ನರ್ಶಿಪ್ ವರ್ಕ್ ಆಗ್ತಾ ಇದೆ. ಸದ್ಯಕ್ಕೆ ಕೊಂಚ ಮಟ್ಟಿಗೆ ಕ್ಯಾಚ್ ಅನ್ನು ಕೈ ಚೆಲ್ಲುವಂತ ಪ್ರಯತ್ನದಲ್ಲಿದ್ರು ಕೂಡ ರಾಜೇಶ್ ಮಾತ್ರ ಬೊಗಸೆಯನ್ನು ಸೇರುತ್ತಾ ಇದೆ.
ತನ್ಮೂಲಕವಾಗಿ ತಂಡದ ಮತ್ತೊಂದು ಮೊದಲ ನಷ್ಟವನ್ನು ಕಾಣ್ತಾ ಇದ್ದಾರೆ ಸಾರ್ವಜನಿಕ ಮತ್ತೊಬ್ಬರು ಆಟಗಾರ ಕೂಡ. ಇತರೇ ಕೂಡ ಪುನೀತ ತನ್ನ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಎರಡು ಪ್ರಶಾಂತನ ಸ್ಥಾನವನ್ನು ತುಂಬಲು ಪುನೀತ್. ಕ್ಷಣ ಕಾಲ ಬೀಸುವಂತ ಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ತಟ್ಟು ಮುಟ್ಟಿ ಆಡುವಂತ ಯತ್ನದಲ್ಲಿ 8 ಓಟದ ಪೂರೈಕೆ ಆಗ್ತಾ ಇದೆ. ಈ ನಡುವೆ ತನ್ನ ಕಂಚಿನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ತನ್ನ ಕಂಚಿನ ಅಂತಿಮ ಚೆಂಡಿಗಾಗಿ ತೇಜೇಶ್ ಅಭಿನ್ನ. ಈ ನಡುವೆ ಬೇರೆ ತನ್ನ ಮೂಲಕವಾಗಿ ಆರೋಡ್ದ ಸೀಮಾ ರೇಖೆ ಮಿಡ್ ವಿಕೆಟ್ ವಿಭಾಗವನ್ನು ಕ್ರಮಿಸ್ತಾರೆ 6. ಬೇಗ 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 ಸಿಕ್ಸರ್ ತನ್ನ ಮೂಲಕವಾಗಿ ತಂಡದ ಗಳಿಕೆ ಕೂಡ 37ಕ್ಕೆ ತಲುಪ್ತಾ ಇದೆ. ನಿಗದಿತ 24 ಚೆಂಡು ಜಯಕ್ಕಾಗಿ 38ರ ಅವಶ್ಯಕತೆ. ನಿಗದಿತ 24 ಚೆಂಡು ಜಯಕ್ಕಾಗಿ 38ರ ಅವಶ್ಯಕತೆ. ಈ ನಡುವೆ ಕೂಡ